ಮತ್ತೊಂದು ಹೊಸ ದಿನಕ್ಕೆ ಸ್ವಾಗತ. ಇವತ್ತು 2ನೇ ದಿನ ಗೋವಾದಲ್ಲಿ. ಇವಾಗ ನಾವು ಹೊರಟಿರೋದು ಬಾಗ ಬೀಚು. ಇವಾಗ ಗಂಟೆ ಒಂದು 2:05 ಆಗಿದೆ. 2:05 ಕೊಟ್ಟಿದ್ದು, ಮಧ್ಯಾಹ್ನ ಮೇಲೆ ಹೊರಟಿದ್ದು, ಬೆಳಗ್ಗೆ ಬೇಡ ಅಂತ. ಪರೀಶ್ ಅವರು ರೆಡಿಯಾಗಿದ್ದಾರೆ. ಇಲ್ಲಿ ನೋಡಿ, ಚಡ್ಡಿ ಎಲ್ಲ ರೆಡಿಯಾಗಿದ್ದಾರೆ. ಪಾರ್ಟ್ 1 ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ನೋಡಿ. ಚಾನಲ್ಗೆ ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಹೋಗೋಣ. ಇವಾಗ ನಾವು ರೂಮಿಂದ ಹೊರಗೆ ಬಂದಿತ್ತು ಗಾಡಿ ಬಿಡ್ಕೆ. ಇಲ್ಲಿಂದ ನಾವು ಹೊರಡ್ಕಿನ್ನು ಬಾಗಾಗೆ. ಇಲ್ಲಿಂದ ನಿಯರ್ ಬೈ ಒಂದು 60ರಿಂದ 70 ಕಿಲೋಮೀಟ್ರ್ ಆಯ್ತು ನಮಗೆ ಬಾಗ ಬೀಚ್ಗೆ. ಸೊ ಹೋಗೋಣ ಅಲ್ಲಿಗೆ. ಗಾಡಿ ನೋಡಿ ಇಲ್ಲೇ ನಿಲ್ಲಿಸಿದ್ದು, ಇದೇ ನಮಗೆ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ. ಫುಲ್ಲು ಮಣ್ಣಾಗಿದೆ ಗಾಡಿ. ಇನ್ನು ಊರಿಗೆ ಹೋದ್ಮೇಲೆ ತೊಳಿಬೇಕು. ಬನ್ನಿ ಇವಾಗ ಬಾಗ ಹೋಗೋಣ. ಇವಾಗ ನಾವು ಹೋಗ್ತಾ ಇರೋದು ಬಾಗ ಬೀಚ್ನ ಕಡೆಗೆ. ಇದು ಬಾಗ ಬೀಚು ಹೋಗ್ಲಿಕ್ಕೆ ಅಂದರೆ ಮೇಯ್ನ್ ರೋಡ್ ಆಯಿತು. ಇಲ್ಲಿಂದ ಸಿಟಿಗೆ ಹೋಗಿ ಸಿಟಿಯಿಂದ ಬಾಗ ಹೋಗಬೇಕು. ಸುಮಾರು ದೂರ ಆಗುತ್ತೆ. ಮಾತ್ರ ಇಲ್ಲಿ ನೋಡಿ, ಪ್ರತಿಯೊಂದು ಟರ್ನ್ ಆಗಲಿ, ಪ್ರತಿಯೊಂದು ಇದಾಗಲಿ ಎಷ್ಟು ಕ್ಲಿಯರಾಗಿ ಮ್ಯಾಪಿಂಗ್ ಮಾಡಿದ್ದಾರೆ ಅಂದರೆ ನಿಮಗೆ ರೋಡ್ ಮಿಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದಕ್ಕಿಂತ ಮೇಯ್ನಾಗಿ ರೋಡಿಂದ ತಪ್ಪಿ ಹೊರಗೋಗ್ಲಿಕ್ಕೆ ಒಂದು ಚಾನ್ಸೇ ಇಲ್ಲ. ಒಂದೊಂದು ಟರ್ನಲ್ಲೂ ಅಷ್ಟು ಕರೆಕ್ಟಾಗಿ ನಿಮಗೆ ಒಂದು ನೇವಿಗೇಷನ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಅದಕ್ಕಿಂತ ಮೇಯ್ನ್ ಒಂದು ಟರ್ನ್ ಬಂತಂದರೆ, ಆ ದೊಡ್ಡ ಟರ್ನೆಲ್ಲ ಬಂತಂದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಆ ಯೆಲ್ಲೋ ಬೋರ್ಡ್ ನೇವಿಗೇಷನ್ ಅದು ಫುಲ್ ಇರುತ್ತೆ. ಅಂದರೆ ಅಷ್ಟು ಕ್ಲಿಯರಾಗಿ ಒಂದು ರೋಡ್ ಮ್ಯಾನೇಜ್ಮೆಂಟು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ನಿಮಗೆ ಜನ ನೋಡಿ, ಅದು ಎಲ್ಲೋದ್ರೂ ಒಂದೇ ಥರ, ಲೆಫ್ಟಲ್ಲಿ ನುಗ್ತಾರೆ, ರೈಟಲ್ಲಿ ನುಗ್ತಾರೆ, ಎಲ್ಲಿ ಬರ್ತಾರೆ ಅಂತ ನಿಮಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ, ಹಂಗೆ ಬರ್ತಾರೆ. ಬಟ್ ನಿಮಗೆ ರೋಡ್ ಮಿಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ರೋಡಲ್ಲಿ ಸ್ಪೀಡ್ ಬ್ರೇಕರ್ಸು, ಹಂಪ್ಸು ಎಲ್ಲ ಕರೆಕ್ಟಾಗಿ ಅವರೊಂದು ನೇವಿಗೇಟ್ ಮಾಡಿದ್ದಾರೆ. ಹಂಗೆ ನೋಡೋಕೆ ಹೋದರೆ ನಮ್ಮದು ಕರ್ನಾಟಕದಿಂದ ನಾವು ಇಲ್ಲಿ ಗೋವಾ ಬಾರ್ಡ್ರ್ ಹೋಗಲವರೆಗೆ ಇದೆಯಲ್ಲ, ಅಲ್ಲಿ ಸ್ಪೀಡ್ ಬ್ರೇಕರ್ ಇದ್ದದ್ದು ಒಂದು ನೇವಿಗೇಷನ್ ಇಲ್ಲ, ಏನೂ ನೇವಿಗೇಷನ್ ಇಲ್ಲ. ಎಷ್ಟೋ ಸ್ಪೀಡ್ ಬ್ರೇಕರ್ ಹಾಸ್ಕೊಂಡು ಹೋಗಿದ್ದೀನಿ ನಾನು. ಅಷ್ಟು ಕಚಡ ಆಗಿದೆ NH ಸರ್ವಿಸು. ಅದಕ್ಕಿಂತ ಎಷ್ಟೋ ಬೆಸ್ಟ್ ಆಗಿದೆ ಇವ್ರದ್ದು. ಇಲ್ಲಿ ಒಂದು ಟೋಲ್ ಗೇಟ್ ಇಲ್ಲ, ಏನೂ ಇಲ್ಲ. ಅಲ್ಲಿ ಅಷ್ಟೆಲ್ಲ ತೊಗೊಂಡು ಏನೂ ಮಾಡಿಲ್ಲ. ಇವರು ಏನೂ ತೊಗೊಳ್ದೆ ಇಷ್ಟು ಕ್ಲಿಯರಾಗಿ ಕೊಡ್ತಾಯಿದ್ದಾರೆ. ನಾನು ಬ್ಲೇಮ್ ಮಾಡ್ತಾ ಇರೋದು ಗೌರ್ಮೆಂಟ್ನ, ಆಯಿತಾ, ಊರ ಬಗ್ಗೆ ಅಲ್ಲ. ಕೆಲವರಿಗೆ ಇದೇ ವಿಡಿಯೋ ನೋಡಿಬಿಟ್ಟು ಇವನು ನಮ್ಮ ರಾಜ್ಯ ದ್ರೋಹಿ ಅಂತ ಹೇಳ್ಬಿಟ್ರು. ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಇವಾಗ ನಾವು ನಿಯರ್ ಬೈ ಅಲ್ಲ, ಸ್ವಲ್ಪ ದೂರದಲ್ಲೇ ಇದ್ದೀವಿ ಬಾಗಾಗೆ. ಇಲ್ಲಿಂದ ಬಾಗ ಹೋಗಿ ಮತ್ತೆ ಸಿಗೋಣ ಆಯಿತಾ. ಮತ್ತು ಸುಮ್ಮನೆ ವಿಡಿಯೋ ಲೆಂತಿ ಆಗುತ್ತೆ, ಬೇಡ ಅಂತ. ಸೊ ಇರೋದು ಇದೇ ಥರ ಎಲ್ಲ NH ಕ್ಲಿಯರಾಗಿ ಹಿಂಗೆ ಇದೆ. ಒಂದು ಹೊಂಡ ಎಲ್ಲ, ಒಂದು ಏನೂ ಇಲ್ಲ ರೋಡಲ್ಲಿ. ಇದನ್ನು ಏನು ತೋರಿಸ್ಲಿ ನಾನು, ತೋರಿಸಿ ಏನು ಹೇಳಿದ್ರೆ ಅದೇ ತಪ್ಪಾಗಿಬಿಡುತ್ತೆ. ಸೊ ಹೇಳಲ್ಲ, ಬನ್ನಿ ಸೀದಾ ಬಾಗ ಬೀಚಲ್ಲಿ ಸಿಗೋಣ. ಇವಾಗ ನಾವಿದ್ದೀವಿ ಬಾಗ ಬೀಚ್ನಲ್ಲಿ. ನೋಡಿ, ಆ್ಯಕ್ಚುಲಿ ಬೇರೆ ಪ್ಲೇಸ್ಗೆಲ್ಲ ಹೋಗೋದಂತ ಬಟ್ ಯಾವ ಪ್ಲೇಸು ತುಂಬ ದೂರಲ್ಲಿ, ಇಷ್ಟು ಒಳ್ಳೆ ಪ್ಲೇಸಸ್ ಏನಿರಲಿಲ್ಲ. ನಾರ್ಮಲಿ ಇದೇ ಥರ ಪ್ಲೇಸಸ್ ಇದ್ದು, ಅದಕ್ಕೋಸ್ಕರ ನಾನು ಹೊರಗಡೆಯಲ್ಲಿ ಹೋಗಿಲ್ಲ. ಸೀದಾ ಬಾಗ ಬಂದ್ವಿ. ಬಾಗದಲ್ಲೇ ನೈಟ್ವರೆಗೆ ಇರೋಣ ಅಂತ. ಬಾಗದಲ್ಲಿ ನೋಡಿ ಗೈಸ್, ನಿಮಗೆ ವಾಟರ್ ಆ್ಯಕ್ಟಿವಿಟಿ ಏನಾದರೂ ಮಾಡಬೇಕಂತ ಇದ್ದರೆ ಬಾಗದಲ್ಲಿ ಸಿಗುತ್ತೆ, ನೀವು ಇಲ್ಲಿ ಮಾಡ್ಬೋದು. ಸಂಜೆ ಆದಮೇಲೆ ಇಲ್ಲ, ಇಂತಿಷ್ಟು ಟೈಮ್ ಅಂತ ಇದೆ, ಅದ್ರ ಒಳಗೆ ಬಂದರೆ ಮಾತ್ರ ನೀವು ವಾಟರ್ ಆ್ಯಕ್ಟಿವಿಟಿ ಮಾಡೋಕ್ಕಾಗೋದು. ಬಟ್ ಬಾಗದಲ್ಲಿ ನೋಡಿ ಗೈಸ್, ಜನ ಮಾತ್ರ ಕಿತ್ಕೊಂಡಿದ್ದಾರೆ. ಸ್ವಲ್ಪ ಜನ ಇಲ್ಲ, ಕಲ್ಲಂಗೋಟ್ಗಿಂತ ಜಾಸ್ತಿ ಜನ ಇದ್ದಾರೆ. ಕಲ್ಲಂಗೋಟ್ ನಿಮ್ಗೆ ಏನು ಆಫರ್ ಮಾಡ್ತದೆ, ಸೇಮ್ ಬಾಗನೂ ಅದೇ ನಿಮ್ಗೆ ಮಾಡ್ತದೆ ಆಯಿತಾ. ನಿಮಗೆ ಇಲ್ಲಿ ನೈಟ್ ಲೈಫು ಹಾಗೆ ವಾಟರ್ ಆ್ಯಕ್ಟಿವಿಟಿ ಏನೇ ಬೇಕಾದರೂ ಎಲ್ಲದೂ ಸಿಗುತ್ತೆ. ಇಲ್ಲಿ ಫುಲ್ ಎಂಜಾಯ್ ಮಾಡ್ಬೋದು. ಬಟ್ ನಿಮಗೆ ಬಾಗದಲ್ಲಿ ಹೈಯೆಸ್ಟ್ ಸ್ಕ್ಯಾಮ್ ನಡೆಯುತ್ತೆ ಗೈಸ್. ಬಿ ಕೇರ್ಫುಲ್ ಆಗಿದ್ದರೆ ಅಡ್ಡಿಲ್ಲ. ಎಲ್ಲಾದರೂ ಸ್ವಲ್ಪ ನೀವು ಮೈ ಮರ್ತೀರ ಅಂದರೆ ಫುಲ್ ಸ್ಕ್ಯಾಮ್ ಆಗಿಬಿಡ್ತೀರಾ. ಯಾಕಂದರೆ ಕೆಲವ್ರ ಇಂಟೆನ್ಷನ್ ಬೇರೆ ಇರುತ್ತೆ ಗೋವಾಗೆ ಬರೋದು. ನಾವು ಬಂದಿರೋದು ನಾರ್ಮಲಿ ತಿರ್ಕೊಂಡು ಹೋಗ್ಬೇಕಷ್ಟೇ, ಫುಲ್ ಗೋವಾ ಎಂಜಾಯ್ ಮಾಡಬೇಕಂತ ನಾರ್ಮಲಿ ಬಂದಿರೋದು. ಸೊ ನಮ್ಮ ಜೊತೆ ಏನು ಸ್ಕ್ಯಾಮ್ ಆಗಿಲ್ಲ. ಕೆಲವರು ಬೇರೆ ವಿಷಯಕ್ಕೆ ಬರ್ತಾರೆ, ಬಟ್ ಬೇರೆ ಇಂಟೆನ್ಷನಲ್ಲಿ. ರೇಟ್ ಎಷ್ಟು ಅವ್ರಿಗೆ ಸ್ವಲ್ಪ ಸ್ಕ್ಯಾಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿ ಕೇರ್ಫುಲ್ ಆಗಿರಿ. ಅವ್ರ ಇಂಟೆನ್ಷನ್ ರಾಂಗ್ ಅಂತ ಹೇಳೋದಲ್ಲ, ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ನಿಮಗೆ ಒಳ್ಳೇದಂತ. ನೀವು ಗೋವಾ ವಿಸಿಟ್ ಮಾಡ್ತಿದ್ರ ಅಂದರೆ ಒಂದು ಸಣ್ಣ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಆಯಿತಾ. ಯಾಕಂದರೆ ಒಂದು ಸಂಜೆ ಹೊತ್ತಿಗೆ ಬೀಚನ್ನು ನೋಡುವಂಥ ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಬೇರೆ ಹೊತ್ತಿಗೆ ಗೋವಾದಲ್ಲಿ ತುಂಬ ಪ್ಲೇಸ್ ಇದೆ, ಓಲ್ಡ್ ಗೋವಾ, ನ್ಯೂ ಗೋವಾ, ಅಲ್ಲಿ ಸುಮಾರೆಲ್ಲ ಇದೆ. ಅದನ್ನೆಲ್ಲ ನೋಡಿಕೊಂಡು ಫೈನಲಿ ಇಲ್ಲಿ ಬರ್ಬೋದು. ಗೋವಾದಲ್ಲಿ ಓಲ್ಡ್ ಚರ್ಚ್ಗಳೆಲ್ಲ ತುಂಬ ಇದ್ದಾವೆ ಆಯಿತಾ. ಏನು ನಮ್ಮ ಪೋರ್ಚುಗೀಸ್ ಆಳ್ವಿಕೆಯಲ್ಲಿ ಇದ್ದಂಥ ಚರ್ಚ್ಗಳು ಇವಾಗಲೂ ಇದ್ದಾವೆ. ಅಲ್ಲೆಲ್ಲ ನೋಡ್ಕೊಂಡು ಬರ್ಬೋದು ಬೇಕಾದರೆ. ಗೋವಾದಲ್ಲಿ ಇತ್ತಲ್ಲ ಗೈಸ್, ಫುಲ್ ಲವ್ ಬರ್ಡ್ಸ್ ಆಯಿತಾ. ಅದನ್ನು ನೋಡಿದ ಮೇಲೆ ನಂದು ಮತ್ತು ನನ್ನ ಫ್ರೆಂಡಿಂದು ಮನದಾಳದ ಮಾತು ಹಿಂಗಿದ್ದಿತ್ತು.
ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವ ನಾಷ್ಟ ಮಾಡಬೇಕು. ಸನ್ಸೆಟ್ ಆಗೋ ಟೈಮ್ ಬಂತು. ಒಂದು ನಿಮಗೆ ಸನ್ಸೆಟ್ಟಿಂದ ಒಂದು ಒಳ್ಳೆ ವ್ಯೂ ಕೊಡ್ತೀನಿ ಆಯಿತಾ, ಟೈಮ್ ಲ್ಯಾಪ್ಸಲ್ಲಿ ನೋಡಿ. ಇವಾಗ ನಾವು ಗೋವಾದ ನೈಟ್ ವ್ಯೂವನ್ನು ನೋಡೋಣ. ಲೆಟ್ಸ್ ಸ್ಟಾರ್ಟ್ ಗೈಸ್. ಇಲ್ಲಿ ಏನು ನಿಮಗೆ ಫ್ರಂಟಲ್ಲೆಲ್ಲ ತೋರಿಸ್ತಿದೆ ನೋಡಿ, ಇದು ಪಬ್ಗಳೆಲ್ಲ. ಇಲ್ಲಿ ನಿಮ್ಮನ್ನು ಕರಿತಾ ಇರ್ತಾರೆ, ಒಬ್ಬೊಬ್ಬರು ಬಂದು ಅದು ಹೊಡಿತೀರ ಇದು ಹೊಡಿತೀರ ಅಂತ ಕೇಳ್ತಾನೆ ಇರ್ತಾರೆ. ಹೋಗ್ಬೋದು. ನಮಗೆ ಹೇಳಿದರು ಪರ್ ಹೆಡ್ಡು ಎಷ್ಟು 500 ಎಷ್ಟು ಹೇಳಿದರು ಒಬ್ಬನಿಗೆ, ಅಲ್ಲಿ ಚೇರ್ ಮೇಲೆ ಕೂರ್ಲಿಕ್ಕೆ. ನಾವು ಬರಲ್ಲ ಒಂದು, ನಮಗೆ ಅಲ್ಲಿ ಕೂತ್ಕೊಂಡು ನಾವೇನು ಕುಡಿಯಲ್ಲ ಮಾಡಲಿಲ್ಲ, ಅಲ್ಲಿ ಕೂತ್ಕೊಂಡು ಏನು ಮಾಡೋದು. ಸೊ ನಾವು ಹೋಗಿಲ್ಲ, ಸೀದಾ ಬಂದ್ವಿ. ಬಟ್ ನೋಡಿ, ಮತ್ತು ಫೋಟೋಶೂಟ್ ಮಾಡಲಿಕ್ಕೂ ಹಾಗೆ ಇಲ್ಲೆಲ್ಲ ಪ್ಲೇಸ್ ಇದೆಯಲ್ಲ, ಇದರಲ್ಲಿ ಫೋಟೋಶೂಟ್ ಮಾಡ್ಬೋದು. ಬಟ್ ಅಲ್ಲಿ ಪೇ ಮಾಡಬೇಕು ಮೋಸ್ಟ್ಲಿ. ಇದು ಅದೆಲ್ಲ ಅವರು ಪ್ರೈವೇಟ್, ಅದು ಪಬ್ಲಿಕ್ ಅಂದರೆ ಗೌರ್ಮೆಂಟ್ ಅಲ್ಲ. ಅಲ್ಲಿ ಪೇ ಮಾಡಿ ಫೋಟೋ ತೆಗಿಯೋದು. ಬಟ್ ನಾರ್ಮಲ್ ಪ್ಲೇಸ್ ಎಲ್ಲ ಇದ್ದಾವೆ, ಅಲ್ಲಿ ನೀವು ಬೇಕಾದರೆ ಫೋಟೋ ತೆಗಿಬೋದು, ಅದಕ್ಕೇನು ತೊಂದರೆ ಇಲ್ಲ. ಗೈಸ್, ಇದೇ ಒಂದು ಸಣ್ಣ ವ್ಯೂ ಆಯಿತಾ ನಿಮಗೆ. ನಾನು ಗೋವಾ ತೋರಿಸಿರೋದು ಒಂದು ಸಣ್ಣ ವೀಡಿಯೋದಲ್ಲಿ. ಗೋವಾ ಬಂದರೆ ಇದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ಬೋದು. ವೀಡಿಯೋದಲ್ಲಿದ್ದಾಗೆ ಏನೂ ಇರಲ್ಲ ನಿಜ. ಅಂದರೆ ಇಲ್ಲಿ ಬಂದ ಮೇಲೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದು ಒಂದು ಸಣ್ಣ ಗೋವಾ ಟ್ರಿಪ್ ನಿಮಗೆ ನಾನು ತೋರಿಸಿರುವಂಥದ್ದು. ಇದೇ ಥರ ಕಂಟೆಂಟ್ ನಿಮಗೆ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ, ಇದೇ ಥರದ್ದು ಮತ್ತು ಬೈಕ್ ರಿಲೇಟೆಡು. ಅದಕ್ಕೋಸ್ಕರ ಏನೂ ಇಲ್ಲ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.